ಎಜಿ ನ್ಯೂಸ್ಗೆ ಸ್ವಾಗತ. ಹೈದರಾಬಾದ್ ನಿಜಾಮರ ಕಾಲದಲ್ಲಿ ನಿರ್ಮಾಣ ಮಾಡಿರುವ ಯಾದಗಿರಿ ಜಿಲ್ಲೆಯ ಭೀಮಾ ನದಿಯ ಸೇತುವೆ ಶಿಥಿಲಾವಸ್ಥೆಗೆ ತಲುಪಿದೆ. ಹೀಗಾಗಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಸಿಎಂ ಖ್ಯಾತಿಯ ಸಿದ್ದರಾಮಯ್ಯ ಸಾಹೇಬರು ಈ ಭಾರಿ ಬಜೆಟ್ನಲ್ಲಿ 100 ಕೋಟಿ ಮೀಸಲಿಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಯಾದಗಿರಿ ತಾಲೂಕಿನ ಕೆಳಹಂತದ ಸೇತುವೆ ಮೇಲೆ ಪ್ರತಿ ವರ್ಷ ಸುರಿಯುತ್ತಿದ್ದ ಮಳೆಗೆ ಸೇತುವೆಗಳು ಜಲಾವೃತ ಆಗ್ತಾ ಇದ್ದ ಕಾರಣ ಸೇತುವೆಗಳಿಗೆ ಭೇಟಿ ನೀಡಿ 9 ಸೇತುವೆಗಳಿಗೆ ತಡೆಗೋಡೆ ಹಾಗೂ ಅಗಲೀಕರಣದ ಜೊತೆಗೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರುವ ಡಾನ್ ಬಾಸ್ಕೋ, ದೊಡ್ಡಹಳ್ಳ, ಚಾಮನಹಳ್ಳಿ, ನಾಯ್ಕಲ್, ನಾಲ್ವಡಿಗಿ, ಠಾಣಗುಂದಿ, ತಳಕ, ಬಾಚುವಾರ, ಕೊಯ್ಲೂರ, ಯರಗೋಳ, ದೊಡ್ಡಕೆರೆ ಕೆಳಭಾಗದ ಸೇತುವೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಮೇಲೆ ನೀರು ಬಂದು ಸಂಪರ್ಕ ಕಡಿತಗೊಳ್ಳುತ್ತೆ. ಆದರೆ ಜಿಲ್ಲಾ ಕೇಂದ್ರವಾಗಿ 15 ವರ್ಷಗಳು ಗತಿಸಿದ್ರೂ ಕೂಡ ಮೇಲ್ದರ್ಜೆಗೆ ಏರಿಸುವ ಕೆಲಸವಾಗಿಲ್ಲ. ಈ ಬಜೆಟ್ನಲ್ಲಾದರೂ ಮುಖ್ಯಮಂತ್ರಿಗಳು ಪ್ರತ್ಯೇಕ ಅನುದಾನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇವು ಹಳೆ ಸೇತುವೆ ಅವ್ರಿ 6 ವರ್ಷ ಆಯ್ತು. ಈ ಸೇತುವೆ ಎಲ್ಲ ರಿಪೇರಿಗೆ ಬಂದದ. ಇವು ಜನಲ್ಲೇ ನಮ್ಗೆ ಇದು ರಿಪೇರಿ ಮಾಡಿ ಕೊಡಬೇಕು. ಮತ್ತೆ ಬ್ರಿಡ್ಜ್ ಇದು ಭಾಳ ಸಣ್ಣದೈತ್ರಿ. ಇದು ಬ್ರಿಡ್ಜ್ ದೊಡ್ಡದು ಮಾಡಿ ಕೊಡಬೇಕು. ಇಲ್ಲಿ ವಿಧಾನಸಭೆ ಹೋಗೋ ದಾರಿ, ಮತ್ತೆ ಹಾಸ್ಪಿಟಲ್ ಹೋಗೋ ದಾರಿ ಇದೇ ಐತೆ. ಗುಲ್ಬರ್ಗ, ವಾಡಿ, ಶಾಬಾದ್ ಹೋಗೋ ದಾರಿ ಇದೇ ಮೇನ್ ದಾರಿ. ಈ ದಾರಿ ಮಳೆ ಬಂದ್ರೆ ಪೂರಾ ಪ್ಯಾಕ್ ಆಗ್ತದ್ರಿ, ನೀರು ತುಂಬಿ ಡಿಗ್ರಿ ಕಾಲೇಜ್ ತರ ಹೋಗ್ತದ. ಇದು ತಕ್ಷಣ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ಹೇಳ್ಕೊಳ್ತೇವೆ. ಇಲ್ಲಾಂದ್ರೆ ನಾವು ಉಮೇಶ್ ಅಣ್ಣ ನೇತೃತ್ವದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ. ಇದೆಲ್ಲ ಸೇತುವೆ ಜಲ ಇದು ಮಳೆ ಬಂದು ಡಿಗ್ರಿ ಕಾಲೇಜ್ ತನ ಹೋಗ್ಯ ಸರ್. ಇದು ಗುಲ್ಬರ್ಗ ಹೋಗ ನಮ್ಮ ಡಿ.ಸಿ.ಎಫ್ ಜಿಲ್ಲಾಧಿಕಾರಿ ಇದೇ ರೋಡಿಗೆ ತಿರುಗಾಡ್ತಾರ. ಡಿಸ್ಟಿಕ್ ಹಾಸ್ಪಿಟಲ್ ಇದೆ, ಅದ ಕೋರ್ಟ್ ಇದೇ ರೋಡಿಗೆ ಹೋಗ್ತದೆ ಸರ್. ಇದು ಬಜೆಟ್ನಾಗ ಮೇಲೆ ಇದಕ್ಕೆ ಏರಿಸಿದ್ರ ಇದು ಬ್ರಿಡ್ಜ್ ದೊಡ್ಡದಾಗ ಆದ್ರ ಎಲ್ಲ ರೈತರಿಗೆ ಅನುಕೂಲ ಆಗ್ತದ. ನಮ್ಮ ಟ್ಯಾಕ್ಸಿ ಚಾಲಕರು ಭಾಳ ತೊಂದರೆ ಇಲ್ಲ ಇದೆ. ಮೊನ್ನೆ ಮಳೆ ಬಂದು ಬ್ರಿಡ್ಜ್ ಬಂದಾದ್ರೆ 15 ಕಿಲೋಮೀಟರ್ ಸುತ್ತರ್ಕೊಂಡು ಹೋಗಿ ಬಂದೀವಿ ನಾವು. ಇದು ಚಾಮನಹಳ್ಳಿ ಗ್ರಾಮ ಆಗಲಿ, ಇದು ನಾಯ್ಕಲ್ ಆಗಲಿ, ಎಲ್ಲ ಬ್ರಿಡ್ಜ್ಗಳ ಮೇಲಜ್ಜಿಗೆ ಏರಿಸಿ ಎಲ್ಲ ಬಜೆಟ್ನಾಗ ಮಾಡಿದ್ರ ಸಾರ್ವಜನಿಕ ಎಲ್ಲರಿಗೂ ಒಳ್ಳೇದಾಗ್ತದ. ಇದು ಮೇಲೆ ಅರ್ಜೆಂಟ್ ಅಂದ್ರೆ ಇದು ಯಾದಗಿರಿ ಬ್ರಿಡ್ಜ್ ಮಾಡಿದ್ರ ಎಲ್ಲ ಸಾರ್ವಜನಿಕರಿಗೆ ಒಳ್ಳೇದಾಗ್ತಂತ ಈ ಮೂಲಕ ಉಮೇಶ್ ಅಣ್ಣ ಮುದ್ದಾಳ್ ಅವರ ವತಿಯಿಂದ ಹೋರಾಟ ಮುಂದೆ ಹೋರಾಟ ಮಾಡ್ತೀವಿ ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಪ್ರಸ್ತುತ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾದಗಿರಿ ಜಿಲ್ಲೆಗೆ ಭೀಮಾ ಬ್ರಿಡ್ಜ್ ನಿರ್ಮಾಣಕ್ಕಾಗಿ ಸುಮಾರು 100 ಕೋಟಿಗೂ ಹೆಚ್ಚಿಗೆ ಅನುದಾನ ಬಿಡುಗಡೆ ಮಾಡೋದ್ರ ಜೊತೆಗೆ ಅವು 9 ಬ್ರಿಡ್ಜ್ಗಳನ್ನು ಮೇಲ್ದರ್ಜೆಗೇರಿಸಿ ಅಗಲೀಕರಣಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ. ಈ ಸಂದರ್ಭದಲ್ಲಿ ಸಾಬಣ್ಣ, ಶರಣಪ್ಪ, ಸಲೀಂ, ವಿಜಯ್, ಪ್ರಭು, ರವಿಕುಮಾರ್, ಪವನ್, ದರೀಪ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.